ಕೇಂದ್ರ ಸರ್ಕಾರದ ವಿರುದ್ಧ ಕೈ ನಾಯಕರು ಈಗ ಬೃಹತ್ ಸಮಾವೇಶವನ್ನ ಹಮ್ಮಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕಹಳೆ ಮೊಳಗಿದೆ. ಮೈಸೂರಿನಲ್ಲಿ ಬೃಹತ್ ಜನಾಂದೋಲನ ಸಭೆಯನ್ನ ಹಮ್ಮಿಕೊಂಡಿದ್ದು, ಪಾದಯಾತ್ರೆಗೆ ಈ ಮೂಲಕ ಕೌಂಟರ್ ಅನ್ನ ಕೊಡಲು ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ತವರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಇಂದು ಶಕ್ತಿ ಪ್ರದರ್ಶನ ತೋರಲಿದ್ದಾರೆ. ಒಂದು ಕಡೆ ಕಳೆದ ಒಂದು ವಾರದಿಂದ ನಡೀತಾ ಇರುವ ದೋಸ್ತಿಗಳ ಪಾದಯಾತ್ರೆ, ಇನ್ನು ಪಾದಯಾತ್ರೆಗೆ ಟಕ್ಕರ್ ನೀಡೋದಕ್ಕೆ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದಿಂದ ಕೂಡ ಜನಾಂದೋಲನ ಸಭೆ ನಡೀತಾ ಇದೆ. ಇವತ್ತು ಸಿಎಂ ತವರಿನಲ್ಲೇ ಜನಾಂದೋಲನ ಸಭೆಯನ್ನ ಹಮ್ಮಿಕೊಳ್ಳಲಾಗಿದ್ದು, ಈ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧವೂ ಕೂಡ ಕೈ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಮೈಸೂರಿನಲ್ಲಿ ಜನಾಂದೋಲನ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಇಂದು ಸ್ವತಂತ್ರ ಹೋರಾಟದ ಮಹತ್ವದ ದಿನ ಇವತ್ತು ಸ್ವತಂತ್ರ ಹೋರಾಟದ ಮಹತ್ವದ ದಿನ ಅಂತ ಬಿಎಸ್ವೈ ವಿಜಯೇಂದ್ರ ವಿರುದ್ಧ ಕಾಂಗ್ರೆಸ್ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಒಂದ್ ಕಡೆ ಸಮಾವೇಶ ನಡೀತಾ ಇದ್ದು, ಇತ್ತ ಬಿಕೆ ಹರಿಪ್ರಸಾದ್ ಬಿಎಸ್ವೈ ಹಾಗೆ ವಿಜಯೇಂದ್ರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪ್ರಪಂಚದಲ್ಲೇ ಕುಖ್ಯಾತಿಯಾದ ಯಡಿಯೂರಪ್ಪ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡ್ತಾ ಇರೋದು ಹಾಸ್ಯಾಸ್ಪದ. ಇನ್ನು ಈಗ ಮರಿ ಯಡಿಯೂರಪ್ಪ ಬಂದವ್ರೆ ಅಂತ ವಿಜಯೇಂದ್ರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕೆಲಸ ನಾವೆಲ್ಲರೂ ಮಾಡೋಣ ಅಂತ ಹೇಳಿ ಈ ವೇದಿಕೆ ಮೂಲಕ ತಮ್ಮೆಲ್ಲರೂ ಸಹ ನಾನು ವಿನಂತಿ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಸನ್ಮಾನ್ಯ ಹರಿಪ್ರಸಾದ್ ಸಾಹೇಬರಿಗೆ ಧನ್ಯವಾದಗಳು. ಈಗ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ಸರ್ಕಾರದ ವಸತಿ ಸಚಿವರಾದಂತ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಳ್ತಾನೆ. ಸಾವಿರಾರು ಪತ್ರಗಳಿಗೆ ಸಿಗ್ನೇಚರ್ ಯಾರು ಮಾಡಿದ್ದಾರೆ ಅಂತ ಯೋಚನೆ ಮಾಡಿ. ಮುಖ್ಯಮಂತ್ರಿಗಳಿದ್ದಿದ್ರೆ ಚೆನ್ನಾಗಿರೋದು. ಸರ್ಕಾರದ ಮಂತ್ರಿಗಳೆಲ್ಲ ಇದ್ದೀರಿ. 1920ರಿಂದ 21ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ಪತ್ರಗಳಿಗೆ ಯಾರು ಸಹಿ ಮಾಡಿದ್ದು ಅನ್ನೋದನ್ನ ನೀವು ತನಿಖೆ ಮಾಡಬೇಕಾಗುತ್ತೆ. ಆ ಕಡತಗಳ ಸಿಗ್ನೇಚರ್ನ ನೀವು ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಯಲ್ಲಿ FSL ಅಂತಾರೆ, ಅದರಲ್ಲಿ ತನಿಖೆ ಮಾಡಿಸಿ ಎಷ್ಟು ಡೂಪ್ಲಿಕೇಟ್ ಸಿಗ್ನೇಚರ್ ವಿಜಯೇಂದ್ರ ಅವರು ಹಾಕಿದ್ದಾರೆ ಅಂತ ಹೇಳಿ ಸರ್ಕಾರದವರು ತನಿಖೆ ಮಾಡಬೇಕು ಅಂತ ಹೇಳಿ ನಾನು ಮಂತ್ರಿಗಳ ಮೂಲಕ ಮುಖ್ಯಮಂತ್ರಿಗಳ ಗಮನ ತರಲಿಕ್ಕೆ ಇಚ್ಛೆ ಬೀಳ್ತೇನೆ. ನಮಗೆ ಕಥೆ ಹೇಳ್ತಾ ಇದ್ದಾರೆ. ವಾಲ್ಮೀಕಿ ಹಗರಣ ಈಗಾಯ್ತು, ಮೂಡಾದಲ್ಲಿ ಈಗಾಯ್ತು ಅಂತ ಹೇಳಿ ಹಗರಣದ ಪಿತಾಮಹ ವಿಜಯೇಂದ್ರ ಅವರಪ್ಪನ ಹೆಸರು ಯಾವುದೇ ಅಧಿಕಾರ ಇರಲಿಲ್ಲ. ವಿಜಯೇಂದ್ರ ಅವರಿಗೆ ಯಾವುದೇ ಅಧಿಕಾರ ಇರಲಿಲ್ಲ. ವಿಜಯೇಂದ್ರ ಅವರಿಗೆ ಅಧಿಕಾರ ಇಲ್ಲದೆ ಇರೋ ಸಂದರ್ಭದಲ್ಲಿ ಅವರ ಅಪ್ಪನ ಸಿಗ್ನೇಚರ್ ಹಾಕಿ ಟ್ರಾನ್ಸ್ಫರ್ ಆಗಲಿ, ಪೋಸ್ಟಿಂಗ್ ಆಗಲಿ ಅಥವಾ ಎಲ್ಲವನ್ನು ಸಹ ಮಾಡಿದಂತ ಈ ಒಂದು ಯಡಿಯೂರಪ್ಪನವರ ಮಗ ಅವರ ಸಿಗ್ನೇಚರ್ FSL ಮಾಡಿ ತನಿಖೆ ಮಾಡಿಸಿ ಎಷ್ಟು ಹಗರಣಗಳಾಗಿದೆ ಅನ್ನೋದು ನೀವು ಯೋಚನೆ ಮಾಡಬೇಕಾಗುತ್ತೆ. ಆದ್ರಿಂದ ಬಂಧುಗಳ ಬಹಳ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಭಾರತೀಯ ಜನತಾ ಪಾರ್ಟಿ, ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಮತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಕ್ಕಂಥ ಯಡಿಯೂರಪ್ಪ ಆಗಲಿ, ಜನತಾದಳ ಇರ್ತಕ್ಕಂಥ ಎಲ್ಲ ನಾಯಕರ ವಿರುದ್ಧ ಹೋರಾಟ ಮಾಡಲು ತಾವೆಲ್ಲರೂ ಸಹ ಬಂದಿದ್ದೀರಿ. ತಾವು ಈ ಹೋರಾಟವನ್ನು ಮುಂದುವರಿಸಿಕೊಂಡು ಏನು ನಮ್ಮ ಪೂರ್ವಜರು ಈ ಒಂದು ಪವಿತ್ರವಾದ ದಿನದಂದು ನಮ್ಮೆಲ್ಲರಿಗೂ ಸಹ ಸ್ವತಂತ್ರವನ್ನು ಕೊಟ್ಟು ಎಲ್ಲರೂ ಸಹ ಸಮಾನರು, ಎಲ್ಲರಿಗೂ ಸಹ ಸಮಾನವಾದ ಅವಕಾಶ, ಎಲ್ಲರಿಗೂ ಸಹ ಸಮವಾದ ಬಾಳು ಅಂತ ಹೇಳಿ ಸ್ವತಂತ್ರವನ್ನು ಕೊಟ್ಟಿದ್ದಾರೆ. ಇದನ್ನು ಉಳಿಸ್ಕೊಂಡು ಹೋಗುವಂತ ಕೆಲಸ ನಾವೆಲ್ಲರೂ ಮಾಡೋಣ ಅಂತ ಹೇಳಿ
ಇನ್ನು ಯಾರು ಎಷ್ಟೇ ಹೋರಾಟ ಮಾಡಿದ್ರೂ ಸಿಎಂ ಬದಲಾವಣೆ ಇಲ್ಲ, ಜನಾದೇಶಕ್ಕೆ ಗೌರವ ಕೊಡಿ ಎಂದ ಕೆಎಚ್ ಮುನಿಯಪ್ಪ. ಬೆಟ್ಟ ಅಗೆದು ಇಲಿ ಹಿಡಿಯುವ ಕೆಲಸ ಮಾಡ್ತಿವೆ ವಿರೋಧ ಪಕ್ಷಗಳು ಅಂತ ಸಮಾವೇಶದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರು ಎಷ್ಟೇ ಹೋರಾಟ ಮಾಡಿದ್ರೂ ಕೂಡ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರನ್ನ ತೆಗೆಯೋದಕ್ಕೆ ಆಗೋದಿಲ್ಲ, ಅದಕ್ಕೆ ನಾವು ಬಿಡೋದು ಕೂಡ ಇಲ್ಲ, ಜನಾದೇಶಕ್ಕೆ ಗೌರವವನ್ನ ಕೊಡಿ ಅಂತ ಸಮಾವೇಶದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಇಡೀ ಶೋಷಿತ ವರ್ಗ, ಅಲ್ಪಸಂಖ್ಯಾತರು, ರೈತ ಸಮುದಾಯಗಳು ನಮ್ಮ ಜೊತೆಯಲ್ಲಿದ್ದೇ ಅವರ ರಕ್ಷಣೆಯನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಅವರನ್ನ ತೆಗೆಯೋದು ನಿಮ್ಮ ಕೈಲಿ ಆಗೋದಿಲ್ಲ, ತೆಗೆಯಕ್ಕೆ ನಾವು ಬಿಡೋದಿಲ್ಲ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅಭಿವೃದ್ಧಿ ಕೆಲಸ ಕಡೆ ಹೋಗಿ ಈ ದೇಶದ ಅಭಿವೃದ್ಧಿ ಮಾಡಿ ನಾವು ಸ್ವಾಗತ ಮಾಡ್ತೀವಿ. ಇಂಥ ಕೆಲಸವನ್ನು ಮಾಡಿ ಹಗುರವಾಗಬೇಡಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಾದೇಶಕ್ಕೆ ಗೌರವ ಕೊಡಬೇಕು. ನಿಮಗೆ ಪಾರ್ಲಿಮೆಂಟಲ್ಲಿ ಆದೇಶ ಕೊಟ್ಟಿದ್ದಾರೆ, ನೀವು ಅಲ್ಲಿ ಕೆಲಸ ಮಾಡಿ. ನಮಗಿಲ್ಲಿ ಆದೇಶ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ, ನಾವಿಲ್ಲಿ ಕೆಲಸ ಮಾಡ್ತೀವಿ. ಸಿದ್ದರಾಮಯ್ಯ ಅವರ ಕೈಯನ್ನು ಬಲಪಡಿಸ್ತೀವಿ, ಅವರ ಜೊತೆಯಲ್ಲಿ ನಾವೆಲ್ಲ ನಿಂತಿರ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ರಾಜೀನಾಮೆ ಕೊಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಅವರು ಮುಖ್ಯಮಂತ್ರಿ ಆಗಿ ಮುಂದುವರಿಯುತ್ತಾರೆ. ಇಡಿ ಆಗಲಿ, ಸಿಬಿಐ ಆಗಲಿ, ಇನ್ಕಮ್ ಟ್ಯಾಕ್ಸ್ ಆಗಲಿ, ಎಲ್ಲಿತ್ತಪ್ಪ ಬಂದ್ರ? ಇವರು ಏನಾದ್ರು ನೋಡಿದ್ರ, ಕೇಳಿದ್ರ? ಆಪರೇಷನ್ ಕಮಲ್ ಆಗಿದ್ದಾಗ ಕೋಟ್ಯಾಂತರ ರೂಪಾಯಿ ಶಾಸಕರಿಗೆ ಕೊಡ್ತಾ ಇದ್ದಾರೆ ಅಂದಾಗ ಇವ್ರೇನ್ ಮಾಡ್ತಾ ಇದ್ರು? ಕಣ್ಮುಚ್ಚ ಕೂತಿದ್ರ? ಈ ದೇಶದ ನೆಲದ ಕಾನೂನು ಒಬ್ರಿಗೊಂದು ಮತ್ತೊಬ್ರಿಗೊಂದು ಇದೆಯಾ ನೋಡಿ. ಅವರ ಕಾರ್ಯಕಾಲದಲ್ಲಿ ಕಳೆದ 4 ವರ್ಷದಲ್ಲಿ ದಿನನಿತ್ಯ ಒಂದೊಂದು ಹಗರಣ. ಇವತ್ತು ಇವ್ರಿಗ ಯಾವ ರೀತಿಯಲ್ಲಿ ಡಿನೋಟಿಫೈ ಹಗರಣ ಮಾಡಿದ್ರು, ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ರು, PSI ನೇಮಕಾತಿಯಲ್ಲಿ ಹಗರಣ, ಪ್ರಶ್ನೆ ಪತ್ರಿಕೆ ಸೋರಿಕೆಗಳು, ಇವತ್ತು KSDL ಹಗರಣ, ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ 14,575 ಬೋರ್ವೆಲ್ಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಕೊಡಬೇಕಾಗಿತ್ತು, ಅದು ಕೊಟ್ಟಿಲ್ಲ. ಅದರಲ್ಲೂ ಇವತ್ತು ಘೋರ ಅನ್ಯಾಯ ಮಾಡಿದ್ರು. 400-500 ಕೋಟಿ ರೂಪಾಯಿ ಲೂಟಿ ಹೊಡಲಿಕ್ಕೆ ಸಂಚು ಮಾಡಿದ್ರು. ಇವತ್ತು ದೇವರಾಜ ಸ್ಟಕ್ ಟರ್ಮಿನಲ್ ಹಗರಣ, ದಿನನಿತ್ಯ ಒಂದೊಂದು ಹಗರಣಗಳು. ಇವರು ಹಗರಣ ಯಾವ ಮಟ್ಟಿಗೆ ಹೋಯ್ತು ಅಂತ ಹೇಳಿದ್ರೆ ಕರೋನಾದಲ್ಲಿ ಇಡೀ ಜಗತ್ತು ತತ್ತರಿಸಿ ಹೋಗಿತ್ತು. ಅಂತ ಸಂದರ್ಭದಲ್ಲಿನೂ ಜನ ಒಂದ್ ಕಡೆ ಸಾಯ್ತಾ ಇದ್ರೆ, ಇವತ್ತು PPE ಕಿಟ್ಗಳಲ್ಲಿ, ಇವತ್ತು ಔಷಧದಲ್ಲಿ, ಬೆಡ್ಗಳಲ್ಲಿ, ಹಾಸಿಗೆಯಲ್ಲಿ, ಹೊದಿಕೆಯಲ್ಲಿ, ಕ್ವಾರಂಟೈನ್ ವ್ಯವಸ್ಥೆ ಮಾಡೋದ್ರಲ್ಲಿ ಒಂದ್ ಕಡೆ ಜನ ಸಾಯ್ತಾ ಇದ್ರೆ, ಸತ್ತ ಹೆಣಗಳ ರಾಶಿಗಳ ಮೇಲೆ ಲೂಟಿ ಹೊಡೆಯುವಂತ ಬಿಜೆಪಿಯವರಿಗೆ ನಮ್ಮ ಬಗ್ಗೆ ಮಾತಾಡ್ಲಿಕ್ಕೆ ನೈತಿಕತೆ ಇದೆಯಾ? ಆಲೋಚನೆ ಮಾಡಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವರು ಒಂದೊಂದು ಹಗರಣ ತೆಗೆದು ನೋಡಿದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಇವ್ರದು. ಅದಕ್ಕೆ ನೋಡಿ, ಇವರು ಕಾರ್ಯಕಾಲದಲ್ಲಿ ಆಗಿದಂತ ಹಗರಣಗಳು ಈಗ ಹೊರಗಡೆ ಬರ್ತಾ ಇದ್ದಾವೆ. ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ, DK ಶಿವಕುಮಾರ್ ಎಲ್ಲರೂ ಸೇರಿ ಇವ್ರ ಹಗರಣಗಳು ಹೊರಗಡೆ ತರ್ತಾ ಇದ್ದಾರೆ ಅಂತೇಳಿ ಈ ನಾಟಕ ಮಾಡ್ತಾ ಇದ್ದಾರೆ, ದೊಂಬರಾಟ ಮಾಡ್ತಾ ಇದ್ದಾರೆ. ಇದಕ್ಕೆ ಇವರ ಒಂದು ಕಾರ್ಯಸೂಚಿಗೆ ಅನುಗುಣವಾಗಿ ಇವತ್ತು ಕೇಂದ್ರದ ಬಿಜೆಪಿ ಸರ್ಕಾರ ಇವರಿಗೆ ಕುಮ್ಮಕ್ಕು ಕೊಟ್ಟಿ ಸಂವಿಧಾನಾತ್ಮಕ ಹುದ್ದೆ ಇರುವಂತ ಏನು ರಾಜ್ಯಪಾಲರ ಹುದ್ದೆಯನ್ನು ದುರುಪಯೋಗ ಮಾಡಿಕೊಂಡು ಅದರ ಪಾವಿತ್ರ್ಯತೆಯನ್ನು ಕೆಡವಿ ಪ್ರಜಾಪ್ರಭುತ್ವದ ಸಂವಿಧಾನದ ವಿರೋಧಿ ನೀತಿ ಅನುಸರಿಸಿ ಯಾವುದೇ ದಾಖಲೆ ಇಲ್ಲದೆ ಮೂಡಾದಲ್ಲಿ ನೋಟಿಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.